ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಸ್ಯಾಟರ್ಡೇ ಈವ್ನಿಂಗ್ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾಗ ತುಂಬಾ ಗಲೀಜಾಗ್ತಾ ಇರುತ್ತೆ. ತುಂಬಾ ಎಲ್ಲಂದರೆ ಹಂಗೆ ಬಟ್ಟೆಗಳು ಬಿಸಾಕೋದು, ಎಲ್ಲಂದರೆ ಅಲ್ಲಿ ಅನ್ನ ಚೆಲ್ಲೋದು, ಕಾಫಿ ನೀರು ಎಲ್ಲ ಚೆಲ್ಬಿಡೋದು, ಹೆಂಗಂದ್ರೆ ಹಂಗೆ ಗಲೀಜು ಮಾಡಿಬಿಡ್ತಾರೆ. ತುಂಬ ಅಧ್ವಾನಾಗಿರುತ್ತೆ. ಆವಾಗ ಯಾವ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು ಅಂತ ತೋರಿಸ್ತಿದ್ದೀನಿ. ದಿನನಿತ್ಯ ನಾವು ಈ ರೀತಿ ಕೆಲಸ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಇದ್ದರೆ ಮನೆ ತುಂಬ ಚೆನ್ನಾಗಿರುತ್ತೆ. ನಾವು ಫಸ್ಟು ಮಂಚದ ಮೇಲೆ ಎಲ್ಲ ಬೆಡ್ಶೀಟನ್ನು ತೆಗೆದ್ಬಿಟ್ಟು ಅದ್ರ ಮೇಲೆ ಇರೋ ಧೂಳೆಲ್ಲ ಉದುರಿಸಿ ಅದ್ರ ಮೇಲೆ ಬೆಡ್ಶೀಟ್ ಹಾಕಿದ್ದೀನಿ. ಇನ್ನು ಬಟ್ಟೆ ಒಗೆದಿರೋ ಬಟ್ಟೆ ಇತ್ತು ಅದು ಕೂಡ ಕ್ಲೀನಾಗಿ ಫೋಲ್ಡ್ ಮಾಡಿ ಎತ್ತಿಕ್ಬಿಟ್ಟಿದ್ದೀನಿ. ಮತ್ತು ಈಗ ಕಸವನ್ನು ಗುಡಿಸ್ತಿದ್ದೀನಿ. ಸಾಯಂಕಾಲ ಆಗಿದೆಯಲ್ಲ, ನನ್ನ ಮಗ ತುಂಬಾ ತೀಟೆ ಮಾಡ್ತಾಯಿರ್ತಾನೆ, ಏನೋ ಒಂದು ಕೆಲಸ ಮಾಡ್ತಾ ಡಿಸ್ಟರ್ಬೆನ್ಸ್ ಮಾಡ್ತಾಯಿರ್ತಾರೆ. ಈಗ ನನ್ನ ಮಗಗೆ ಹಾಲು ಮತ್ತು ನನಗೆ ಕಾಫಿಯನ್ನು ಮಾಡ್ಕೊತಿದ್ದೀನಿ. ಕಾಫಿ ರೆಡಿ ಆಯಿತು. ಮತ್ತು ನನ್ನ ಮಗಗೆ ಹಾಲು ತುಂಬ ಫಾಸ್ಟಾಗಿ ಕುಡಿದ್ಬಿಡ್ತಾನೆ. ಹಾಲು ಒಂದು ಗ್ಲಾಸ್ ಎಲ್ಲ ತುಂಬ ಫಾಸ್ಟಾಗಿ ಕುಡಿತಾನೆ. ಮತ್ತು ನನ್ನ ಮಗ ಗೋಬಿ ಬೇಕು ಅಂತ ಕೇಳಿದ್ದ. ಗೋಬಿಯನ್ನು ತರಿಸಿದ್ದೀನಿ, ತಿಂತಿದ್ದೀವಿ. ಇವ್ರು ಬಂದ್ಬಿಟ್ಟು ನಮ್ಮ ಸಿಸ್ಟರು, ಮೂವರು ತಿಂತಿದ್ದೀವಿ. ನಮ್ಮಮ್ಮ ಅವ್ರ ಮನೆಯಲ್ಲಿ ತುಂಬ ಜಾಗ ಸ್ವಲ್ಪ ಇರೋದ್ರಿಂದ ಮಂಚ ಎಲ್ಲ ಅಲ್ಲೇ ಹಾಕ್ಕೊಂಡಿದ್ದೀವಿ. ಏನು ಊಟ ತಿನ್ನಬೇಕಂದ್ರೂ ಮಂಚದ ಮೇಲೇ ಕುತ್ಕೊಂಡು ತಿನ್ನಬೇಕಾಗಿರುತ್ತೆ. ನಮ್ಮ ಮನೆ ಬೇರೆ ಕಟ್ತಿದ್ದೀವಿ, ಅದಾಗೋವರೆಗೂ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀವಿ. ನನ್ನ ಮಗಗೆ ABCD I ಎಲ್ಲ ಹೇಳ್ಕೊಡ್ತಿದ್ದೀನಿ. ಹೇಳ್ತಾರೆ. ಹಾಯ್ A B C C D D E F G H I J K L M N O P Q R S T U V W X Y Z E O Ro I O Au Aha Kaka Gaga Inya Chacha Jaja Inya Tata Dada Na Tata 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 ಸರಿಯಾಗಿಲ್ಲ. ಸರಿಯಾಗಿಲ್ಲ. ತತ್ತ ನಿನ್ಗೇನು ಬೇಕು? ತಿನ್ನಕ್ಕೆ ಏನು ಬೇಕು? ಕೇಕು. ಮತ್ತೆ ಇನ್ನೇನು ಬೇಕು? ಮತ್ತೆ ಇನ್ನೇನು ಬೇಕು? ಅಂಬುಟ್ಟು ಐಸ್ ಕ್ರೀಮ್ ಮತ್ತೆ ಏನು ಬೇಕು? ಕೇಕು. ಮತ್ತೆ ಮತ್ತೆ ಅಮ್ಮನ್ ಅಲ್ಲ, ಜಾಮೂನ್. ಲಾಡು. ಇಷ್ಟು ತಿಂತೀಯ ನೀನು? ಎಷ್ಟು ಬೇಕು?
ಎಷ್ಟು ಬೇಕು ನಿಂಗೆ? ಎಷ್ಟು ಬೇಕು? ಅಷ್ಟು ತಿನ್ತೀಯ ನೀನು? ತಿನ್ಬಾರ್ದು, ಹೊಟ್ಟೆ ನೋವುತ್ತೆ. ಇದು ಹೊಟ್ಟೆ ನೋವುತ್ತೆ ಅಷ್ಟು ತಿಂದರೆ. ಹೊಟ್ಟೆ ನೋವುತ್ತೆ. ಹೆಂಗೆ ನೋವುತ್ತಿದ್ದು ಹೊಟ್ಟೆ? ನಿನ್ನ ಕೈಯಲ್ಲಿ ಕೈ ಯಾವುದು? ಕಾಲು? ಮೂಗು? ಮೂಗು? ಬಾಯಿ? ಬಾಯಿ? ತಲೆ? ನಿನ್ ಕೂದಲಲ್ಲಿ? ಕೂದಲು ಹಿಂಗಂದ್ರೆ ಏನು? ಗೋವಿಂದ. ಗೋವಿಂದ ಗೋವಿಂದ ಆಯ್ತಾ ನಿನ್ ಕೂದಲು? ಗೋವಿಂದ. ಅಮ್ಮ ಗೋವಿಂದನಾ? ಎಲ್ಲಿ ಅಣ್ಣ ಎಲ್ಲಿ? ಅಕ್ಕ ಎಲ್ಲಿ? ಎಲ್ಲೋದ್ರು? ಅಕ್ಕ ಅಣ್ಣ ಎಲ್ಲೋದ್ರು? ಹಾಡೇಲು ಹಾಡೇಲು ಕಕ್ಕ. ಹಾಡೇಲು ಅಂದಿದ್ದ, ಕಕ್ಕ ಗಗ್ಗ ಅಲ್ಲ. ಹಾಡು ಹೇಳು. ಪಾಠ ಪಾಡು. ಪಾಠ ಪಾಡ್ಲಿ. ಹಂಗೆ ನಾಡೋದು ಹಾಡು. ಸ್ವಲ್ಪ ಜೋರಾಗಿ ಹೇಳಿ. ಬಾ ಇಲ್ಲಿ ಬಾ. ಮುತ್ಕೊಡು ಮುತ್ಕೊಡು ಹೋಗಿ. ಮುತ್ಕೊಡು. ಒಂದೇನಾ? 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 ಇನ್ನೊಂದು? ಇನ್ನೊಂದು ಯಾಕೆ? ನಾನು ಸಾಯಂಕಾಲ ಪೂಜೆ ಎಲ್ಲ ಆಯಿತು ನಂದು. ಈಗ ನನ್ನ ಮಗ ಮಾಡ್ತಾಯಿದ್ದಾನೆ ಆಚೆ ಹೋಗಿ. ನನ್ನ ಪೂಜೆ ಎಲ್ಲ ಮುಗೀತು. ಅವನು ಮಾಡ್ತಾಯಿದ್ದಾನೆ. ಪೂಜೆ ಮಾಡಿದ್ರೆ ಸಾಕು, ಬಂದು ಸಾಂಬ್ರಾಣಿ ಕಡ್ಡಿ ಎತ್ಕೊಂಡು ಹೋಗಿ ಪೂಜೆ ಎಲ್ಲ ಮಾಡ್ತಾನೆ. ಪೂಜೆ ಮಾಡೋವರೆಗೂ ಬಿಡೋದಿಲ್ಲ. ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಮತ್ತು ಮನೆ ಹತ್ರ ಹೋಗಬೇಕು. ಇವತ್ತು ಮೋಲ್ಡಿಂಗ್ ಆಗಿದೆ, ನೀರೆಲ್ಲ ಬಿಡಬೇಕು. ಎಲ್ಲರೂ ಹೋಗಿದ್ದೀವಿ ನೀರು ಮೋಲ್ಡಿಗೆ ನೀರು ಹಾಕೋಕ್ಕೆ. ಎಲ್ಲರೂ ಹಾಕ್ತಿದ್ದೀವಿ. ನನ್ನ ಮಗ ನೀರಲ್ಲಿ ಆಟ ಆಡ್ಕೊತಿದ್ದಾನೆ. ಆ ಕಡೆನೂ ಅವರು ನೀರು ಹಾಕ್ತಿದ್ದಾರೆ, ಈ ಸೈಡ್ ನಾವು ಹಾಕ್ತಿದ್ದೀವಿ. ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದಾರೆ ನೀರು ಹಾಕೋದಕ್ಕೆ. ಮೋಲ್ಡ್ಗೆಲ್ಲ ನೀರು ಬಿಟ್ಟು ಬಂದ್ವಿ ಮನೆಗೆ. ಈಗ ನೈಟ್ಗೆ ಎಲ್ಲ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಅನ್ನವನ್ನು ಮಾಡ್ತಿದ್ದೀನಿ. ಮತ್ತು ಸಾಂಬಾರು ಏನೂ ಇಲ್ಲ, ಸಾಂಬಾರು ಮಾಡಬೇಕು. ಇನ್ನು ನಾನು ಬೆಂಡೆಕಾಯಿ ಚಟ್ನಿಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲನ್ನು ಹಾಕಿ ಇದು ಚೆನ್ನಾಗಿ ಬೇಯಿಸಬೇಕು. ಇದು ಬೆಂಡೆಕಾಯಿ ಚಟ್ನಿ ನನಗೆ ಅಷ್ಟು ಇಷ್ಟ ಆಗಲ್ಲ. ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಇದೆ ಬೆಂಡೆಕಾಯಿ ಚಟ್ನಿ. ಸೊ ನಾನು ಇದನ್ನು ಮಾಡ್ತಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಬೆಂಡೆಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮತ್ತು ಸ್ವಲ್ಪ ಟೊಮೆಟೊನ್ನು ಕೂಡ 1-2-3 ಟೊಮೆಟೊನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ನಾನು ಚೆನ್ನಾಗಿ ಬೇಯಿಸ್ಬಿಟ್ಟು ಮತ್ತು ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಟೊಮೆಟೊವನ್ನು ಹಾಕ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ತುಂಬ ಚೆನ್ನಾಗಿರುತ್ತೆ. ಇದು ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಾಗಿರ್ಬೋದು, ಅನ್ನಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ.
ನೀವು ಒಂದ್ಸಾರಿ ಮನೇಲಿ ಟ್ರೈ ಮಾಡಿ. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಹಸಿ ವಾಸನೆ ಹೋಗಬೇಕು. ಟೊಮ್ಯಾಟೊ ಚೆನ್ನಾಗಿ ಬೇಯಿಸಬೇಕು. ಆಗಲೇ ನಮಗೆ ಚಟ್ನಿ ತುಂಬ ರುಚಿಯಾಗಿ ಇರುತ್ತೆ. ಮಿಕ್ಸ್ ಮಾಡ್ತಾ ಇರಿ, ಯಾಕಂದರೆ ಕೆಳಗಡೆ ಅಂಟ್ಕೊಳ್ಳುತ್ತೆ. ಆಯಿತು, ಈಗ ಇದನ್ನು ನಾವು ಮಿಕ್ಸಿಗೆ ಹಾಕೋಣ. ಈಗ ಮಿಕ್ಸಿಯಲ್ಲಿ ಆವಾಗಲೇ ಬೇಯಿಸುವಂಥ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು ಅನ್ನು ಹಾಕಿ ಒಂದು ಸರಿ ಮಿಕ್ಸ್ ಮಾಡಬೇಕು. ಮತ್ತು ಆದಮೇಲೆ ಲಾಸ್ಟಲ್ಲಿ ಇನ್ನು ಆಗೋಗುತ್ತೆ ಅನ್ನೋ ಟೈಮಲ್ಲಿ ಬೆಂಡೆಕಾಯನ್ನು ಸ್ವಲ್ಪ ಒಂದು ಸರಿ ಆನ್ ಮಾಡಿ ಆಫ್ ಮಾಡಿಬಿಡ್ಬೇಕು. ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಅಷ್ಟೇ ನಿಮ್ಮ ಬೆಂಡೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಮತ್ತು ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಬೆಂಡೆಕಾಯಿ ಚಟ್ನಿಗೆ ಒಗ್ಗರಣೆ ಹಾಕೋಣ. ನಾನು ಫಸ್ಟು ಸ್ಟವ್ ಮೇಲೆ ಪ್ಯಾನನ್ನು ಇಟ್ಟು ಅದರಲ್ಲಿ ಆಯಿಲನ್ನು ಹಾಕ್ಕೊತಿದ್ದೀನಿ. ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆಯನ್ನು ಹಾಕ್ತಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟ್ಲಬೇಕು. ಅದಾದಮೇಲೆ ಈರುಳ್ಳಿಯನ್ನು ಹಾಕ್ತಿದ್ದೀನಿ. ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅದು ಚೆನ್ನಾಗಿ ಬೇಯಿಸಿದ ನಂತರ ಬೆಂಡೆಕಾಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಮಿಕ್ಸಿಗೆ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಬೇಕು. ಕುದಿಸಿದ ನಂತರ ಸ್ಟವನ್ನು ಆಫ್ ಮಾಡಬೇಕು. ಅಷ್ಟೇ, ನಮ್ಮ ಬೆಂಡೆಕಾಯಿ ಚಟ್ನಿ ರೆಡಿ ಆಗುತ್ತೆ. ನಿಮಗೆ ಈ ಬೆಂಡೆಕಾಯಿ ಚಟ್ನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ಮುಂದೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ. ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆಯನ್ನು ತಿಂದರೆ ತುಂಬ ರುಚಿಕರವಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆಯೋ ನಂಗೆ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ನನ್ನ ಮಗ ಆಟ ಆಡ್ಕೊತಿದ್ದಾನೆ. ಅವನಿಗೆ ಇವಾಗ ಊಟವನ್ನು ತಿನ್ನಿಸ್ಬೇಕು. ಬೇಗ ತಿನ್ನೋದಿಲ್ಲ, ಆಟ ಆಡ್ತಾ ಇರ್ತಾನೆ. ಅವನಿಂದ ಇವಾಗ ಊಟವನ್ನು ತಿನ್ನಿಸ್ಬೇಕು.
ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.